ಹುಬ್ಬಳ್ಳಿಯಲ್ಲಿ ಬಾಲಕಿ ಹತ್ಯೆಗೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಂತಕನನ್ನ ಎನ್ಕೌಂಟರ್ ಕೂಡ ಮಾಡಲಾಯಿತು. ಈ ಎನ್ಕೌಂಟರ್ ಪ್ರಕರಣಕ್ಕೂ ಕೂಡ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳ ತಂಡ ತನಿಖೆ ಆರಂಭ ಮಾಡಿದೆ. ಹುಬ್ಬಳ್ಳಿಗೆ ಇದೀಗ ಸಿಐಡಿ ಎಡಿಜಿಪಿ ಬಿಕೆ ಸಿಂಗ್ ಅವರು ಆಗಮಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈವರೆಗೆ ಆಗಿರುವಂತಹ ಬೆಳವಣಿಗೆಗಳು, ಒಂದೆಡೆ ಯಾವ ಜಾಗದಲ್ಲಿ ಬಾಲಕಿಯ ಹತ್ಯೆಯಾಗಿತ್ತು ಆ ಜಾಗ, ಮತ್ತೊಂದೆಡೆ ಎನ್ಕೌಂಟರ್ ಮಾಡಿದಂತಹ ಜಾಗಕ್ಕೂ ಕೂಡ ಸಿಐಡಿ ಎಡಿಜಿಪಿ ಆಗಿರುವಂತಹ ಬಿಕೆ ಸಿಂಗ್ ಅವರು ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಅಲ್ಲಿ ಏನೆಲ್ಲ ನಡೀತು, ಘಟನಾವಳಿ ಯಾವ ರೀತಿಯಾಗಿ ನಡೀತು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಅವರು ಮಾಹಿತಿಗಳನ್ನು ಪಡೆದುಕೊಳ್ಳಲಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಪಡೆದುಕೊಳ್ಳೋದಕ್ಕೆ ಅಂತ ಹುಬ್ಬಳ್ಳಿಗೆ ಆಗಮಿಸಿದ್ದಾರೆ. ಈಗಾಗಲೇ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಕೂಡ ಸಿಐಡಿ ಆರಂಭ ಮಾಡಿದೆ. ಈ ಬೆನ್ನಲ್ಲೇ ಮತ್ತಷ್ಟು ಮಾಹಿತಿಗಳನ್ನು ಪಡೆಯೋದಕ್ಕೆ ಅಂತ ಈಗ ಎಡಿಜಿಪಿ ಅವರು ಕೂಡ ಭೇಟಿ ಕೊಟ್ಟಿರುವಂಥದ್ದು. ಈ ಕೃತ್ಯ ನಡೆದಿರುವಂತಹ ಸ್ಥಳ ಏನಿತ್ತು, ಆ ಸ್ಥಳ, ಅದರ ಜೊತೆಗೆ ಆರೋಪಿಯ ಎನ್ಕೌಂಟರ್ ಆಗಿದ್ದಂತಹ ಜಾಗ ಏನಿತ್ತು, ಈ ಜಾಗಗಳಿಗೆ ಭೇಟಿ ಕೊಟ್ಟು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಗಳನ್ನು ಪಡೆದುಕೊಳ್ಳಲಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ ನೇರ ಸಂಪರ್ಕದಲ್ಲಿ ಇದ್ದಾರೆ. ಯಲ್ಲಪ್ಪ, ಈಗ ಹುಬ್ಬಳ್ಳಿಯಲ್ಲಿ ನಡೆದಂತಹ ಬಾಲಕಿಯ ಹತ್ಯೆ ಎನ್ಕೌಂಟರ್ ಪ್ರಕರಣ ಈವರೆಗೆ ಯಾಕೆ ಚರ್ಚೆ ಆಗ್ತಾ ಇದೆ ಅಂತಂದರೆ, ಒಂದೆಡೆ ಆರೋಪಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳು ರಿವೀಲ್ ಆಗ್ತಾ ಇಲ್ಲ, ಅವರ ಕುಟುಂಬ ಏನು ಎತ್ತ ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ. ಮತ್ತೊಂದೆಡೆ ಈಗ ಸಿಐಡಿ ಅಧಿಕಾರಿಗಳು ಇದರಲ್ಲಿ ತನಿಖೆ ಮಾಡೋದಕ್ಕೆ ಅಂತ ಈಗ ಎಂಟ್ರಿ ಕೊಟ್ಟಿದ್ದಾರೆ. ಹೀಗಾಗಿ ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಕಳೆದ 13ರಂದು ನಡೆದಂತಹ ಒಂದು ಬಾಲಕಿ ಹತ್ಯೆ ಮತ್ತು ಹತ್ಯೆ ಪ್ರಕರಣ ಏನಿದೆ, ಅಂದ್ರೆ ಪೈಶಾಚಿಕ ಕೃತ್ಯ ಎಸಗಿ ಹತ್ಯೆ ಮಾಡಿದಂತಹ ಒಂದು ಪ್ರಕರಣ ಏನಿದೆ, ಇವತ್ತು ದಿನಕ್ಕೆ ಇಲ್ಲಿ ಅಂತಾರೆ ಟ್ವಿಸ್ಟ್ ಕೊಡುತ್ತಾನೆ ಹೋಗ್ತಾ ಇದೆ. ಮೊದಲಿಗೆ ಈ ಒಂದು ಘಟನೆ ಯಾವಾಗ ಎನ್ಕೌಂಟರ್ಗೆ ಬಲಿಯಾಗಿ ಅನಾಥ ಶವವಾಗಿ ಈತನ ಹೆಣ ಬಿದ್ದಿದೆ ಹಂತಕ ರಿತೇಶ್ ಕುಮಾರನ. ಇನ್ನೊಂದು ಕಡೆ ಆತನ ಕುಟುಂಬಸ್ಥರ ಸುಳಿವು ಸಹ ಇಲ್ಲಿ ಅಂತಾರೆ ಪತ್ತೆ ಆಗ್ತಾ ಇಲ್ಲ. 2 PSIಗಳ ತಂಡ, ಒಂದ್ ಕಡೆ ಸುನಿಲ್ ಅಂತೇಳಿ, ಇನ್ನೊಂದು ಕಡೆ ಅಂತಾರೆ ವಿನೋದ್, ಇಬ್ಬರು PSIಗಳ ತಂಡ ಇಲ್ಲಿ ಅಂತಂದ್ರೆ ಪಕ್ಕದಿರುವಂತಹ ಮಹಾರಾಷ್ಟ್ರ, ಗೋವಾ ಮತ್ತು ಬಿಹಾರದಲ್ಲಿ ಬೀಡು ಬಿಟ್ಟು ಗಲ್ಲಿ ಸಂಚರಿಸಿ ಆ ಹಂತಕನ ಇತಿಹಾಸವನ್ನ ಕೆದಕ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದರ ನಡುವೆ ಈ ಒಂದು ಪ್ರಕರಣ, ಒಟ್ಟು ಒಂದೇ ಪ್ರಕರಣಕ್ಕೆ ಇಲ್ಲಿಂದ್ರೆ 2 FIR ದಾಖಲಾಗ್ತವೆ. ಮೊದಲಿಗೆ ಬಾಲಕಿ ಪೈಶಾಚಿಕ ಕೃತ್ಯ ಅತ್ಯಾಚಾರ ಮತ್ತು ಮರ್ಡರ್ ಏನಿದೆ ಆ ಒಂದು ಪ್ರಕರಣಕ್ಕೆ ಹುಬ್ಬಳ್ಳಿಯ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಮತ್ತೊಂದು ಎನ್ಕೌಂಟರ್ ಪ್ರಕರಣ ಹುಬ್ಬಳ್ಳಿಯ ಹೊರವಲಯದ ಒಂದು ರಾಯನಾಳ ಬ್ರಿಡ್ಜ್ ಬಳಿ ಏನು ಹಂತಕ ರಿತೇಶ್ ಏನಿರ್ತಾನೆ, ಆ ರಿತೇಶ್ಗೆ ಒಂದು ಎನ್ಕೌಂಟರ್ ಮಾಡಲಾಗುತ್ತೆ. ಆ ಒಂದು ಪ್ರಕರಣ ಹಳೆ ಹುಬ್ಬಳ್ಳಿಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಹಳೆ ಹುಬ್ಬಳ್ಳಿಯ ಪೊಲೀಸ್ ಠಾಣೆ ಎನ್ಕೌಂಟರ್ ಪ್ರಕರಣ ಏನಿದೆ, ಸರ್ಕಾರ ಇಲ್ಲಿ ಯಾವಾಗ ಎನ್ಕೌಂಟರ್ ಆಯ್ತು, ಎನ್ಕೌಂಟರ್ ಆದ 2 ದಿನಕ್ಕೆ ಈ ಒಂದು ಪ್ರಕರಣವನ್ನ ಸಿಐಡಿಗೆ ಹಸ್ತಾಂತರ ಮಾಡ್ತು. ಆದ್ರೆ ನಿನ್ನೆ ಈ ಒಂದು ಪ್ರಕರಣದಲ್ಲಿ ಮತ್ತೊಂದು ಬೆಳವಣಿಗೆ ಆಗಿದೆ. ಇದೇ ಒಂದು ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಬಾಲಕಿಯ ಮೇಲೆ ಪೈಶಾಚಿಕ ಕೃತ್ಯ ಅಂದ್ರೆ ಅತ್ಯಾಚಾರವೆಸಗಿ ಏನು ಕೊಲೆ ಮಾಡಿದಂತ ಪ್ರಕರಣವನ್ನು ಸಹ ಇಲ್ಲಿ ಅಂತಂದ್ರೆ ಸಿಐಡಿಗೆ ಹಸ್ತಾಂತರ ಮಾಡಿದೆ ಸರ್ಕಾರ. ಹೀಗಾಗಿ ಒಂದ್ ಕಡೆ ಅಂತಾರೆ ಸ್ಥಳೀಯ ಈಗಾಗಲೇ ಆ ಒಂದು ತನಿಖೆಯನ್ನ ಇಲ್ಲೇ ಇರುವಂತಹ PI ಅಂದ್ರೆ ಅಶೋಕನಗರ ಪೊಲೀಸ್ ಠಾಣೆಯ PI ಕಿರಣ್ ಕುಮಾರ್ ಅವರು ತನಿಖೆ ಅಧಿಕಾರಿ ಆಗಿದ್ರು, ಅವರನ್ನ ಇಲ್ಲಿ ಅಂತಾರೆ ಬದಲಾವಣೆ ಮಾಡಿ ಪ್ರಕರಣವನ್ನ ಇಲ್ಲಿ ಅಂತಾರೆ ಈ ಒಂದು ಪ್ರಕರಣವನ್ನ ಸಿಐಡಿಗೆ ಹಸ್ತಾಂತರ ಮಾಡಿದೆ. 2 ಪ್ರಕರಣಗಳು ಈಗಾಗಲೇ ಸಿಐಡಿಗೆ ಹಸ್ತಾಂತರವಾಗಿಂದ ಸಿಐಡಿ ಎಡಿಜಿಪಿ ಬಿಕೆ ಸಿಂಗ್ ಅವರು ಹುಬ್ಬಳ್ಳಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಇವತ್ತು ಮೊದಲಿಗೆ ಇಲ್ಲಿ ಅಂದ್ರೆ ಇದೇ 2 ಪೊಲೀಸ್ ಠಾಣೆ, ಹಳೆ ಹುಬ್ಬಳ್ಳಿಯ ಪೊಲೀಸ್ ಠಾಣೆ ಮತ್ತು ಅಶೋಕನಗರ ಪೊಲೀಸ್ ಠಾಣೆಯಿಂದ 2 ಪೊಲೀಸ್ ಠಾಣೆಯಿಂದ ಮಹತ್ವದ ದಾಖಲೆಗಳನ್ನ ತರಿಸಿಕೊಂಡು, ಯಾಕಂದ್ರೆ 2 ಏನು FIR ಗಳಿದಾವೆ ಆ FIR ಗಳು ಮತ್ತು ದೂರನ್ನ ಅನ್ವಯ ಮಾಡಿಕೊಂಡು ಇಲ್ಲಿ ಅಂತ ಒಂದು ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ, ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಮತ್ತು ಅವತ್ತೇನು ಘಟನೆ ಆಯ್ತು, ಪೈಶಾಚಿಕ ಕೃತ್ಯ ಆಗಿತ್ತು, ಆ ಒಂದು ಕೃತ್ಯ ಸಿಗದ ಘಟನಾ ಸ್ಥಳಕ್ಕೂ ಸಹಿತ ಇಲ್ಲಿ ಅಂತಾರೆ ಬಿಕೆ ಸಿಂಗ್ ಅವರು ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಅವತ್ತಿನ ಬೆಳವಣಿಗೆಗಳು, ಆತ ಎಲ್ಲಿಂದ ಬಂದ, ಅತ್ಯಾಚಾರವೆಸಗಿ ಯಾವ ರೀತಿ ತಪ್ಪಿಸಿಕೊಳ್ಳಲು ಯತ್ನ ಮಾಡಿದ ಮತ್ತು ಪೊಲೀಸರ ಕೈಗೆ ಹೇಗೆ ಸಿಕ್ಕೊಂಡ ಅನ್ನೋದ್ರ ಬಗ್ಗೆಯೂ ಸಹಿತ ಇಲ್ಲಿ ಅಂದ್ರೆ ಕೆಲವೊಂದಿಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಇನ್ನೊಂದು ಕಡೆ ಅಂತಂದ್ರೆ ಇಲ್ಲಿ SP ವೆಂಕಟೇಶ್ ಮತ್ತು ಇನ್ನೊಂದು ಕಡೆ ಅಂದ್ರೆ ACP ಶಿವಪ್ರಕಾಶ್ ನಾಯಕ್ ಅವರಿಂದ ಕೆಲವೊಂದಿಷ್ಟು ಮಾಹಿತಿಯನ್ನ ಪಡೆದಿದ್ದಾರೆ. ನಂತರ ಇಲ್ಲಿ ಯಾವ ಎನ್ಕೌಂಟರ್ ಆಯ್ತು, ಎನ್ಕೌಂಟರ್ ಸ್ಥಳಕ್ಕೆ ಹೋಗಿ ಯಾವ ರೀತಿಯಾದ ಕೃತ್ಯ ಇಲ್ಲಿ ಅಂದ್ರೆ ಪೊಲೀಸರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಮುಂದಾದ, ಯಾವ ರೀತಿಯಾಗಿ ಏನು ಮಹಿಳಾ PSI ಏನು ಲೇಡೀಸ್ಗೆ ಅನ್ನಪೂರ್ಣ ಅನ್ನೋದು ಯಾವ ರೀತಿ ಅವರ ಗುಂಡಿಗೆ ಈತ ಬಲಿಯಾದ ಅನ್ನೋದ್ರ ಬಗ್ಗೆ, ಇಡೀ ದಿನ ಕಾರ್ಯಾಚರಣೆ ಹೇಗಿತ್ತು ಅನ್ನೋದ್ರ ಬಗ್ಗೆಯೂ ಸಹಿತ ಇಲ್ಲಿ ಅಂತಾರೆ ಮಾಹಿತಿ ಕೆದಕುವಂತಹ ಕೆಲಸವನ್ನ ಬಿಕೆ ಸಿಂಗ್ ಅವರು ಮಾಡಿದ್ದಾರೆ. ಸಂತೋಷ್, ಧನ್ಯವಾದಗಳು ಯಲ್ಲಪ್ಪ.